ಔಟ್ ಗೋಯಿಂಗ್ ಸಿಎಂ ಎಂದ ಯತೀಂದ್ರ. ವಿಪಕ್ಷಗಳು ಮೊದಲಿನಿಂದಲೂ ಈ ರೀತಿಯೇ ಹೇಳ್ತಿದ್ದಾರೆ. ವಿಜಯೇಂದ್ರಗೆ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಇದೇನು ಮೊದಲಲ್ಲ, ಈ ಮೊದಲು ಕೂಡ ಈ ರೀತಿ ಹೇಳಿದ್ರು. ವಿರೋಧ ಪಕ್ಷಗಳ ಭವಿಷ್ಯ ಸುಳ್ಳಾಗಲಿದೆ ಅಂತ ಯತೀಂದ್ರ ಹೇಳಿದ್ದಾರೆ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಆದರೂ ಕೂಡ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ಅನ್ನೋದು ಮುಖ್ಯ. ಆಗ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ. ಕೊನೆ ಅಧಿವೇಶನ ಸಿದ್ದರಾಮಯ್ಯವ್ರದ್ದು ಅಂತೇಳಿ ಅವ್ರೇನು ಮೊದಲನೇ ಬಾರಿ ಹೇಳ್ತಿಲ್ಲ. BJP ಲೀಡರ್ಗಳು ನಮ್ಮ ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸಿದ್ದರಾಮಯ್ಯವ್ರು ಬದಲಾಗ್ತಾರೆ ಅಂತೇಳಿ. ಸೊ ಅವ್ರು ಪ್ರಿಡಿಕ್ಟ್ ಮಾಡ್ಕೊಂಡೇ ಬರ್ತಿದ್ದಾರೆ. ಅವರೆಲ್ಲ ಪ್ರಿಡಿಕ್ಷನ್ ಸುಳ್ಳು ಆಗ್ತಾ ಇದೆ. ಈ ಬಾರಿನೂ ಹಂಗೆ ಆಗುತ್ತೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಔಟ್ ಗೋಯಿಂಗ್ ಪಾಲಿಟಿಕ್ಸ್. BY ವಿಜಯೇಂದ್ರ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್. ವಿಜಯೇಂದ್ರ ವಿರುದ್ಧ ಸಚಿವ MB ಪಾಟೀಲ್ ಆಕ್ರೋಶ. 2 ತಿಂಗಳು ಮಾತ್ರ ಗೃಹಲಕ್ಷ್ಮಿಯ ಹಣವನ್ನ ಕೊಟ್ಟಿಲ್ಲ, 40% ಕಮಿಷನ್ ಮಾಡಿದ್ದಕ್ಕೆ ಬಿಜೆಪಿಯನ್ನ ಕಿತ್ತಾಕಿದ್ರು. ಬಿಜೆಪಿ ವಿರುದ್ಧ MB ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಇದು ಅವರ ಕೊನೆಯ ಅಧಿವೇಶನ. ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಿದ್ದಾರೆ ವಿಜಯೇಂದ್ರ ಅವರು ಔಟ್ ಗೋಯಿಂಗ್ BJP ಪ್ರೆಸಿಡೆಂಟ್. ಏನು ಹೇಳಿದೆ ನಾನು? ವಿಜಯೇಂದ್ರ ಅವರು ಔಟ್ ಗೋಯಿಂಗ್ BJP ಅಧ್ಯಕ್ಷ. 5,000 ಕೋಟಿ ಹಣವನ್ನು ಫಟಾಫಟ್ ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು 5,000 ಕೋಟಿ ಹಣವನ್ನು ನೋಡಿ, ಅದು ಕೊಡಲಿಕ್ಕೆ ವಿಳಂಬ ಆಗಿರಬೇಕು. ತಪ್ಪು ಮಾಹಿತಿನ ಅಧಿಕಾರಿಗಳು ಕೊಟ್ಟಿರ್ಬೋದು. ಆದರೆ ಯತ್ನಾಳ್ ಬಸವನಗೌಡರು ಏನು ಹೇಳ್ತಾರೆ? ಯಡಿಯೂರಪ್ಪವ್ರ ಮಗ ದುಬೈ, ಮಾರಿಷಸ್, ಎಷ್ಟು 2,000 ಕೋಟಿ. ಇಲ್ಲೇನದು ಇದು ಹಣ ಲೂಟಿ ಪ್ರಶ್ನೆ ಬಂದಿಲ್ಲ. ಇಲ್ಲಿ 2 ತಿಂಗಳು ಕೊಟ್ಟಿಲ್ಲ, ಕೊಡಬೇಕು ಅಷ್ಟೇ. ಲೂಟಿ ಹೆಂಗಾಗ್ತದೆ ರೀ? ಅಟ್ಟುಪ್ಪರಿಂದ ನಾನಿಲ್ವಾ ಅವ್ರಿಗೆ? ಲೂಟಿ ಏನಾಗಿದೆ ಅದು ದುಬೈ ಮತ್ತು ಏನು ಮಾರಿಷಸ್ನಾಗ ಹೋಗಿ 2,000 ಕೋಟಿ ರೇಟ್ ಬಂದಾರಲ್ಲ, ಅದು ಲೂಟಿ. ಇದು ಕೊಡಬೇಕಾಗಿದ್ದು ವಿಳಂಬ ಆಗಿದೆ. ಮತ್ತು ಇದೇನು ಪಗಾರ ಅಲ್ಲ, 1 ತಿಂಗಳು ಹೆಚ್ಚಿಗೆ ಆಗ್ತಿರ್ತದೆ. ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ. ಕೊಡುವಂಥದ್ದು ಮಾಡ್ತೀವಿ. ಭ್ರಷ್ಟಾಚಾರ ಮಾಡಿ ಹೈಕಮಾಂಡ್ಗೆ ಹಣ ಸಂದಾಯ ಮಾಡ್ತಾ ಇದ್ದೀವಿ. ಯಾವುದು ಎದು ಸಲ ಔಟ್ ಗೋಯಿಂಗ್ ಪದದ ಅರ್ಥ ವಿಜಯೇಂದ್ರಗೆ ಗೊತ್ತಿಲ್ಲ. ವಿಜಯೇಂದ್ರ ಹೇಳಿಕೆಯಲ್ಲಿ ಅನುಭವವೇ ಇಲ್ಲ. ವಿಜಯೇಂದ್ರ ವಿರುದ್ಧ ಶಾಸಕ ಬಸವರಾಜ ರಾಯರೆಡ್ಡಿ ಕಿಡಿ. ಔಟ್ ಗೋಯಿಂಗ್ ಅನ್ನೋ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ವಿಪಕ್ಷಗಳು ಈ ರೀತಿ ಮಾಡ್ತಾ ಇವೆ. ವಿಜಯೇಂದ್ರ ವಿರುದ್ಧ ಬಸವರಾಜ ರಾಯರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ಶಾಸಕರು ಮತ್ತು ಆ ಪಕ್ಷದ ಅಧ್ಯಕ್ಷರು. ಔಟ್ ಗೋಯಿಂಗ್ CM ಅಂತ ಹೇಳಬೇಕಾದದ್ದು ಅಧಿಕಾರ ಇರೋದು ಒಬ್ಬರಿಗೆ, ರಾಜ್ಯಪಾಲರಿಗೆ. ಬೇರೆ ಯಾರು ಹೇಳಲಿಕ್ಕೆ ಬರೋದಿಲ್ಲ. ಔಟ್ ಗೋಯಿಂಗ್ CM ಅಂತ ಹೇಳಿ ನಮ್ಮ ಪಾರ್ಟಿಯವರು ಹೇಳಕ್ಕೆ ಬರೋಲ್ಲ. ಯಾವಾಗ ಬರುತ್ತೆ ಔಟ್ ಗೋಯಿಂಗ್ CM ಅಂದರೆ? ಅವ್ರು ಹೋಗಿ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಬೇಕು. ಗೊತ್ತಾಯ್ತಾ? ರಾಜೀನಾಮೆ ಕೊಟ್ಟಾಗ ಅವ್ರು ಹೇಳ್ತಾರೆ, ನೀವು ಈ ಸದ್ಯಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗುವವರೆಗೆ ಕೆಲಸ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಔಟ್ ಗೋಯಿಂಗ್ CM ಅಂತ ಹೇಳ್ತಾರೆ. ಆ ಮೀನಿಂಗೇ ಗೊತ್ತಿಲ್ಲ ಅಂದರೆ ನಾನು ಏನು ಮಾಡಬೇಕು? ಹೌ ಕ್ಯಾನ್ ಯು ವಿಲ್ ಬಿ ಔಟ್ ಗೋಯಿಂಗ್ CM? He has not resigned. Our party has, legislature party has not asked him to resign. Our party ಹೈಕಮಾಂಡ್ ಅವ್ರಿಗೆ ರಾಜೀನಾಮೆ ಕೊಡ್ರಿ ಅಂತಲೂ ಹೇಳಿಲ್ಲ. ಇವೆಲ್ಲ ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಒಳ್ಳೆಯ ಸರ್ಕಾರ ಕೊಡ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪ್ರಯತ್ನವನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಸೊ
ವಿಜೇಂದ್ರ ಅವರು ಏನು ಹೇಳ್ತಾರೆ ಇದು ಸರಿಯಾದದ್ದಲ್ಲ. ಇಟ್ ಇಸ್ ಆಲ್ ಎ ಚೈಲ್ಡಿಶ್. ಸಣ್ಣ ಮಕ್ಕಳ ಥರ ಆಟ ಮಾಡಬಾರ್ದು. ಮೆಚುರಿಟಿ ಇಲ್ಲ ಅಂತಾರೆ ಸರ್ ಅವ್ರಿಗೆ. If he says outgoing, then that means they don't have maturity. ಔಟ್ ಗೋಯಿಂಗ್ ಸಿಎಂ ಹೇಳಿಕೆಗೆ ಜಮೀರ್ ಕೌಂಟರ್ ನೀಡಿದ್ದು, ಸಿಎಂಗಳನ್ನ ಬದಲಾವಣೆ ಮಾಡೋ ಪದ್ಧತಿ ಬಿಜೆಪಿಯಲ್ಲಿದೆ, ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂದಿದ್ದಾರೆ ಜಮೀರ್. ಸಿದ್ದರಾಮಯ್ಯ 2.5 ವರ್ಷ ಪೂರೈಸಿದ್ದಾರೆ, ಕುರ್ಚಿ ಖಾಲಿ ಇದ್ರೆ ಮಾತಾಡಬೇಕಾಗತ್ತೆ, ಈಗ ಖಾಲಿ ಇಲ್ಲ. ಧಾರವಾಡದಲ್ಲಿ ಸಿದ್ದರಾಮಯ್ಯ ಆಪ್ತ ಜಮೀರ್ ಹೇಳಿಕೆ ಇದು. ಈಗ ಏನಾಗಿದೆ, ಬಿಜೆಪಿಯಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡೋದು ಆ ಪದ್ಧತಿ ಅವರಿಗೆ. ಈಗ ನೀವು ನೋಡಿರ್ಬೋದು 2008 ಅವ್ರ ಸರ್ಕಾರ ಬರುವಾಗ 3 ಜನ ಮುಖ್ಯಮಂತ್ರಿ ಮಾಡಿದ್ರು. ಅದಾದಮೇಲೆ 2019 ಸರ್ಕಾರ ಬಂದಾದಮೇಲೆ 2 ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರು. ಅಂದರೆ ಅವರಲ್ಲಿ ಆ ಬಿ ಜೆ ಪಿದಲ್ಲಿ ಪದ್ಧತಿ ಇರೋದು ಮುಖ್ಯಮಂತ್ರಿ ಬದಲಾವಣೆ ಮಾಡೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ 2013 ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಎಷ್ಟು ವರ್ಷ? 5 ವರ್ಷ. ಈಗ 2.5 ವರ್ಷ ದಾಟಿದೆ. 2 ವರ್ಷ ದಾಟಿ 6 ತಿಂಗಳು 7 ತಿಂಗಳು ಆಗಿದೆ. ಅಂದರೆ ಆ ಥರ ಇಲ್ಲ. ನಮ್ಮ ಏನಿದ್ರು ನಮ್ಮ ಹೈಕಮಾಂಡ್. ಅಂದರೆ ಕಂಟಿನ್ಯೂ 5 ವರ್ಷ ಸಿಎಂ. ನಾನು ಹೇಳಿದ್ದು ಭಾಳ ಸತಿ ಹೇಳಿದ್ದೀನಿ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡ್ಬೋದು? ಯಾರು? ಅದು ಹೈಕಮಾಂಡ್. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.